ಈ ಒಂದು ಶ್ರೀ ಶನೇಶ್ವರ ದೇವಸ್ಥಾನದ ಕಟ್ಟಡದ ಜೀರ್ಣೋದ್ಧಾರಕ್ಕಾಗಿ ದೇಣಿಗೆ ಸಲ್ಲಿಸಿದಂತಹ ದಾನಿಗಳ ಒಂದು ಏನು ನಾಮಫಲಕವನ್ನು ಈಗ ನೀವು ನೋಡ್ತಾ ಇದ್ದೀರಾ. ಅದೇ ರೀತಿ ಈ ಒಂದು ದೇವಸ್ಥಾನದ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ದೇಣಿಗೆ ಸಲ್ಲಿಸಿ ಹಾಗೂ ಈ ಒಂದು ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಹಲವಾರು ಭಕ್ತಾದಿಗಳು ತಮ್ಮ ತನು ಮನಧನದಿಂದ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಮಹಾಪ್ರಸಾದ, ಈ ಮಹಾಪ್ರಸಾದವು ಶನಿವಾರ ಮತ್ತು ಸೋಮವಾರ, ಪ್ರತಿ ಶನಿವಾರ ಮತ್ತು ಸೋಮವಾರ ಇಲ್ಲಿ ಅನ್ನ ಸಂತರ್ಪಣಾ ಕಾರ್ಯವು ಕೂಡ ನಡೆಯುತ್ತದೆ. ಈಗ ನೀವು ನೋಡ್ತಾ ಇರ್ಬೋದು ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಹನುಮಾನ್ ಮಂದಿರವನ್ನ, ಆ ಒಂದು ದೇವಸ್ಥಾನದ ದ್ವಾರಬಾಗಿಲಲ್ಲೂ ಕೂಡ ಶ್ರೀ ಗಣೇಶನ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಹನುಮನ ಮಂದಿರದ ದ್ವಾರಬಾಗಿಲಲ್ಲೂ ಕೂಡ ನೀವು ಗಣೇಶನ ವಿಗ್ರಹವನ್ನ ನೋಡಬಹುದಾಗಿದೆ. ಗಣೇಶನ ಒಂದು ಆಶೀರ್ವಾದದೊಂದಿಗೆ ನಾವು ಈಗ ಹನುಮನ ಮಂದಿರಕ್ಕೆ ಪ್ರವೇಶವನ್ನ ಪಡೆಯೋಣ. ಇವಾಗ ನೋಡ್ತಾ ಇರುವುದು ಹನುಮ ದೇವರ ದೇವಸ್ಥಾನದ ಒಂದು ಕಲಾಕೃತಿ. ಹಾಗೆ ಇಲ್ಲಿ ಈಗ ನೋಡ್ತಾ ಇರ್ಬೋದು ಹನುಮಾನ್ ಚಾಲೀಸ್, ಹನುಮಾನ ದೇವಸ್ಥಾನದ ಒಂದು ಮೂರ್ತಿಯನ್ನ ನೀವು ಈಗ ನೋಡ್ಬೋದಾಗಿದೆ. ಅದೇ ರೀತಿ ಒಂದು ತೊಟ್ಟಿಲ ಸೇವೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಹಾಗೆ ಆ ದೇವಸ್ಥಾನದ ಎಡಬದಿಯಲ್ಲಿ ದತ್ತಾತ್ರೇಯ ಒಂದು ಮೂರ್ತಿಯನ್ನ ಕೂಡ ನೀವು ನೋಡಬಹುದಾಗಿದೆ. ಅದೇ ರೀತಿ ದೇವಸ್ಥಾನದ ಬಲಬದಿಯಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಒಂದು ಮೂರ್ತಿಯ ಕೆತ್ತನೆಯನ್ನ ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಅದೇ ರೀತಿ ಹನುಮಾನ ದೇವಸ್ಥಾನದ ಒಳಗಡೆ ಇನ್ನೊಂದು ದೇವಸ್ಥಾನವನ್ನು ಕೂಡ ಇಲ್ಲಿ ನೀವು ನೋಡಬಹುದಾಗಿದೆ. ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮೂರ್ತಿ ಕೂಡ ಇದೆ. ಅದೇ ರೀತಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಬಲಬದಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಒಂದು ಮೂರ್ತಿ ಕೂಡ ಕೆತ್ತನೆ ಮಾಡಲಾಗಿದೆ. ಅದೇ ರೀತಿ ವೀರಭದ್ರೇಶ್ವರ ದೇವಸ್ಥಾನದ ಎಡಬದಿಯಲ್ಲಿ ಭದ್ರಕಾಳಿ ದೇವರ ಒಂದು ಮೂರ್ತಿಯನ್ನು ಕೂಡ ಕಾಣಬಹುದಾಗಿದೆ. ಈಗ ನಾವು ಹನುಮನ ಮಂದಿರದಿಂದ ಹೊರಗಡೆ ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ನಮಗೆ ಹನುಮನ ಮಂದಿರದಿಂದ ಹೊರಗಡೆ ಪ್ರವೇಶ ಮಾಡಿದ ತಕ್ಷಣ ಒಂದು ಪಾದೋದಿಕೆಗಳು ಕಾಣ್ತಾ ಇದ್ದಾವೆ. ಹಾಗೆ ಜಗನ್ನಾಚಾರ್ಯರು ಕೆತ್ತಿದಂಥ ಸುಂದರ ದೇವಾನುದೇವತೆಗಳ ಒಂದು ವಾಸ್ತುಶಿಲ್ಪವು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ಇಲ್ಲಿ ಈಗ ಈ ಒಂದು ಕೆತ್ತನೆಯನ್ನ ನೀವು ಗಮನಿಸಿದಾದ್ರೆ ಒಂದು ಗಣೇಶನ ಆಕಾರದಲ್ಲಿ ಒಂದು ಕೆತ್ತನೆಯನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಕೂಡ ಹಲವಾರು ದೇವಾನುದೇವತೆಗಳ ಒಂದು ಶಿಲ್ಪಕಲೆಯನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ ನಾವು ಈ ದೇವಸ್ಥಾನದಿಂದ ಮುಂದೆ ಹೋದರೆ ನಮಗೆ ಇನ್ನೊಂದು ದೇವಸ್ಥಾನ ಕೂಡ ಸಿಗುತ್ತದೆ. ಈಗ ನಾವು ಹನುಮನ ದೇವಸ್ಥಾನದಿಂದ ಮುಂದೆ ಹಾಗೆ ಹೋಗ್ತಾ ಶ್ರೀ ರೇಣುಕಾಚಾರ್ಯರ ಒಂದು ದೇವಸ್ಥಾನ ಕೂಡ ಇಲ್ಲಿ ಕಾಣಲು ಸಿಗುತ್ತದೆ. ಒಳಗಡೆ ಶ್ರೀ ರೇಣುಕಾಚಾರ್ಯರ ಒಂದು ದೇವಸ್ಥಾನದ ಮೂರ್ತಿಯನ್ನು ಕೂಡ ನೀವು ಕಾಣಬಹುದಾಗಿದೆ. ಅದೇ ರೀತಿ ಆ ರೇಣುಕಾಚಾರ್ಯರ ದೇವಸ್ಥಾನದ ಪಕ್ಕದಲ್ಲೇನೆ ಇಲ್ಲೊಂದು ಶಿವನ ದೇವಸ್ಥಾನವನ್ನು ಕೂಡ ಇಲ್ಲಿ ನೀವು ಕಾಣಬಹುದಾಗಿದೆ. ಶಿವನ ದೇವಸ್ಥಾನದ ಮುಂಬದಿಯಲ್ಲಿ ಅದೇ ರೀತಿ ಶಿವಲಿಂಗದ ಮುಂದೆ ನಂದಿ ವಿಗ್ರಹವನ್ನು ಕೂಡ ನೀವೀಗ ಕಾಣಬಹುದಾಗಿದೆ. ಬನ್ನಿ, ರೇಣುಕಾಚಾರ್ಯರ ಮಂದಿರದ ಮುಂಬತ್ತಿಯಲ್ಲಿ ಮತ್ತೊಂದು ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಅದು ನಾಗದೇವರು. ಸುಂದರ ಒಂದು ಕಲಾಕೃತಿ ಅನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ತರನಾಗಿ ಇಲ್ಲೊಂದು ಹನುಮನ ದೇವಸ್ಥಾನವನ್ನು ಕೂಡ ನಾವು ಕಾಣಬಹುದಾಗಿದೆ. ಎಷ್ಟು ಸುಂದರವಾದಂತಹ ಕಲಾಕೃತಿಯನ್ನ ನಾವು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ನೀವು
ಒಮ್ಮೆ ಈ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮಗೆ ಇಲ್ಲಿ ಎಲ್ಲ ಹಲವಾರು ದೇವಸ್ಥಾನಗಳನ್ನು ನೀವು ಇಲ್ಲಿ ಕಾಣ್ಬೋದು. ಒಮ್ಮೆ ನೀವು ಭೇಟಿ ಮಾಡಿ ಇಲ್ಲಿಯ ಪರಿಸರ ಆಗಿರ್ಬೋದು, ಮತ್ತು ಈ ದೇವಸ್ಥಾನದ ಪಕ್ಕದಲ್ಲಿ ಶ್ಯಾಮಲಾ ನದಿಯನ್ನು ಕೂಡ ನೀವು ನೋಡ್ಬೋದಾಗಿದೆ. ಸುಮಾರು ದೇವಸ್ಥಾನಗಳಲ್ಲಿ ಒಳಗೊಂಡಂಥ ಈ ಒಂದು ಇತಿಹಾಸ ಪುರಾಣಿಕ ದೇವಸ್ಥಾನ ನಮ್ಮ ಧಾರವಾಡದಲ್ಲಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಈಗ ನಾವು ಮುಂದಿನ ದೇವಸ್ಥಾನ ರೇಣುಕಾಚಾರ್ಯರ ದೇವಸ್ಥಾನ ಆದ ನಂತರ ನಿಮಗೆ ಇನ್ನೊಂದು ದೇವಸ್ಥಾನ ಇಲ್ಲಿ ಕಾಣಲು ಸಿಗುತ್ತದೆ. ಬನ್ನಿ ನೋಡೋಣ ಯಾವ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ. ಈ ಒಂದು ಸೋಮೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಹಲವಾರು ದೇವಾಲಯಗಳ ಆಗರವೇ ಇದೆ ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡ್ಬೋದಾದಂಥ ದೇವಸ್ಥಾನ ಸುಂದರವಾದ ಕೆತ್ತನೆ, ಎಷ್ಟು ಚಂದದ ಕಲಾಕೃತಿಯನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ನೋಡಿ. ಈ ದೇವಸ್ಥಾನದಿಂದ ನಾವು ಹೊರಗಡೆ ನಡೆದು ಈ ದೇವಸ್ಥಾನದ ಕಲ್ಯಾಣ ಮಂಟಪದ ಕಾಮಗಾರಿ ಇನ್ನೂ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ದೇವಸ್ಥಾನದ ಜಾತ್ರೆಯು ಕೂಡ ಪ್ರಾರಂಭವಾಗುವುದರಿಂದ ಎಲ್ಲ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ರೀತಿಯಾಗಿ ಈ ಇನ್ನೊಂದು ದೇವಸ್ಥಾನಕ್ಕೆ ನಾವು ಹೋಗೋಣ ಬನ್ನಿ. ಇದು ಶನೇಶ್ವರ ದೇವಸ್ಥಾನ. ಇದು ಕೂಡ ಈ ದೇವಸ್ಥಾನದ ಒಂದು ಪ್ರಮುಖವಾದಂಥ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಕೂಡ ಇದೊಂದು ಕೂಡ ಪ್ರಮುಖವಾದ ದೇವಸ್ಥಾನ ಶನೇಶ್ವರ ದೇವಸ್ಥಾನ. ಈ ಒಂದು ಶನೇಶ್ವರ ದೇವಸ್ಥಾನ ಈ ಸೋಮೇಶ್ವರ ದೇವಸ್ಥಾನದ ಒಂದು ಪ್ರಮುಖ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಧಾರವಾಡದಲ್ಲಿ ಶನೇಶ್ವರ ದೇವಸ್ಥಾನ, ಈ ಒಂದು ಶನೇಶ್ವರ ದೇವಸ್ಥಾನ ತುಂಬಾ ಪ್ರಸಿದ್ಧವಾದಂಥ ಸ್ಥಳ ಅಂತಾನೆ ಹೇಳ್ಬೋದು. ನೀವು ಅವಾಗಲೇ ನೋಡಿದ್ರಿ ಅಲ್ಲಿ ಹನುಮ ಮಂದಿರದಲ್ಲಿ ಹನುಮಾನ್ ಚಾಲೀಸ್, ಅದೇ ರೀತಿ ಇಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಶನಿ ಚಾಲೀಸ್ ಈಗ ನೀವು ಕಾಣ್ತಾ ಇದ್ದೀರಾ. ಶನೇಶ್ವರ ಶಾಂತಿ ಜಪ ಮಂತ್ರವನ್ನು ಕೂಡ ಇಲ್ಲಿ ಲಿಪಿಸಿದ್ದಾರೆ. ನವಗ್ರಹ ಸೂತ್ರ, ಶನೇಶ್ವರ ಧ್ಯಾನ ಮಂತ್ರ, ಶನೇಶ್ವರ ದೇವನ ಕವಚ. ಈ ಒಂದು ದೇವಸ್ಥಾನದ ಸುತ್ತಲೂ ಶನೇಶ್ವರ ದೇವರ ಕುರಿತಾದಂತಹ ಮಂತ್ರ ಮತ್ತು ಅದರ ಸ್ಮರಣೆಯನ್ನ ಯಾವ ರೀತಿ ಭಕ್ತಾದಿಗಳಿಗೆ ಮಾಡಬೇಕಂತ ಇಲ್ಲಿ ಸುತ್ತಲೂ ಕೆತ್ತನೆಯನ್ನ ಮಾಡಿದ್ದಾರೆ. ಒಂದು ಪ್ರಸಿದ್ಧ ಹಾಗೂ ಶಾಂತವಾದಂತಹ ಒಂದು ವಾತಾವರಣದಲ್ಲಿ ನೆಲೆಸಿದಂತಹ ಈ ಒಂದು ದೇವಸ್ಥಾನ. ಬನ್ನಿ ಹಾಗಾದ್ರೆ ಈ ಶನೇಶ್ವರ ದೇವಸ್ಥಾನದಿಂದ ಮತ್ತೆ ನಾವು ಹೊರಗಡೆ ಹೋಗೋಣ. ಈಗ ನೀವು ನೋಡ್ತಾ ಇರುವುದು ಶನೇಶ್ವರ ದೇವಸ್ಥಾನದ ಮುಂಬತ್ತಿಯಲ್ಲಿ ಶನಿಕಲ್ಲು. ಇಲ್ಲಿ ಹಲವಾರು ಭಕ್ತಾದಿಗಳು ಬಂದು ಈ ಒಂದು ಶನಿಕಲ್ಲಿಗೆ ತಮ್ಮ ಬಯಕೆ ಬೇಡಿಕೆಗಳನ್ನು ಈಡೇರಿಸಲು ಒಂದು ಎಣ್ಣೆಯ ಮುಖಾಂತರವಾಗಿ ಕಲ್ಲಿನ ಮೇಲೆ ಹಾಕ್ತಾರೆ. ಅವರ ಬೇಡಿಕೆ ಇಷ್ಟಾರ್ಥಗಳನ್ನು ಪೂರೈಸಲು ಈ ಒಂದು ಶನಿಕಲ್ಲನ್ನು ಶನೇಶ್ವರ ದೇವಸ್ಥಾನದ ಮುಂಬತ್ತಿಯಲ್ಲಿ ನಿರ್ಮಿಸಲಾಗಿದೆ. ನಾವು ಶನೇಶ್ವರ ದೇವಸ್ಥಾನದಿಂದ ಹೊರಗಡೆ ಬಂದಾಗ ಇಲ್ಲಿ ಕಾಣ್ಬೋದಾಗಿರುವಂತಹ ವೃಕ್ಷ ಅರಳಿ ವೃಕ್ಷವನ್ನು ನಾವು ಕಾಣ್ಬೋದಾಗಿದೆ. ಈ ಅರಳಿ ವೃಕ್ಷದ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ ಈ ಒಂದು ಅರಳಿ ವೃಕ್ಷದಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ನೆಲೆಸಿರ್ತಾರೆ ಎಂಬ ಒಂದು ನಂಬಿಕೆ ನಮ್ಮಲ್ಲಿದೆ. ಅಷ್ಟೇ ಅಲ್ಲ, ಇಲ್ಲಿ ಬರುವ ಹಲವಾರು ಸಾವಿರಾರು ಭಕ್ತರು ಈ ಒಂದು ಅರಳಿ ವೃಕ್ಷಕ್ಕೆ ಬಂದು ತಮ್ಮ ಹರಕೆಯನ್ನ ಕಟ್ಕೊಳ್ತಾರೆ. ಅಷ್ಟೇ ಅಲ್ಲ, ಆ ಹರಕೆ ಕೂಡ ಫಲಿಸಿದೆ ಎಂಬ ನಂಬಿಕೆ ಈ ದೇವಸ್ಥಾನದಲ್ಲಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಹಳೆಯ ಪ್ರಾಚೀನ ಕಾಲದ ವೃಕ್ಷ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ. ನನ್ನ ಎಲ್ಲ ಭಕ್ತವೃಂದಕ್ಕೂ ಈ ಸೋಮೇಶ್ವರ ದೇವಸ್ಥಾನದ ಎಲ್ಲ ದೇವಸ್ಥಾನದ ದರ್ಶನವನ್ನ ಮಾಡಿದ್ದೇನೆ ಎಂದು ನಾನು ಭಾವಿಸಿದ್ದೇನೆ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ನಮ್ಮನ್ನು ಕ್ಷಮಿಸಿ. ಬರೆದ ಭಾಗ ಶ್ಯಾಮಲಾ ನದಿಯ ಉಗಮ ಸ್ಥಳವನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸಲು ಇಚ್ಛಿಸುತ್ತೇವೆ. ಧನ್ಯವಾದಗಳು ನನ್ನ ಪ್ರೀತಿಯ ವೃಂದಕ್ಕೆ, ನನ್ನ ಭಕ್ತವೃಂದಕ್ಕೆ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೇನೋ ಕ್ವಶನ್ ಇದ್ದರೂ ಅಥವಾ ನಿಮಗೆ ಈ ದೇವಸ್ಥಾನದ ಬಗ್ಗೆ ಹಲವಾರು ಇನ್ನೂ ಕೆಲವೊಂದು ಮುಖ್ಯ ಅಂಶಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಎಲ್ಲ ಭಕ್ತವೃಂದಕ್ಕೂ ಒಂದು ದೇವಸ್ಥಾನದ ಬಗ್ಗೆ ಪರಿಚಯವನ್ನು ನೀವು ಕೂಡ ಮಾಡಿಕೊಡಿ ಅಂತ ಹೇಳ್ತಾ ನಮಗೆ ಧನ್ಯವಾದಗಳನ್ನ ಹೇಳ್ತೀನಿ.